ಕೋಟೆಯಲ್ಲಿ ಇವತ್ತು ಜೆಡಿಎಸ್ನ ಸಮಾವೇಶ ಆಗುತ್ತೆ. ಆ ಮೂಲಕ ಜೆಡಿಎಸ್ ನಾಯಕರು ಶಕ್ತಿ ಪ್ರದರ್ಶನ ಮಾಡ್ತಾರೆ. ಇದರ ಉದ್ದೇಶ ಪಕ್ಷ ಸಂಘಟನೆ ಮಾಡಬೇಕು, ಕಾರ್ಯಕರ್ತರಿಗೆ ಒಂದಷ್ಟು ಬೂಸ್ಟರ್ ಡೋಸ್ ಕೊಡಬೇಕು ಅನ್ನೋ ಕಾರಣಕ್ಕೆ ಈ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ದಳಕೋಟೆಯಲ್ಲಿ ಇವತ್ತು ಬೃಹತ್ ಶಕ್ತಿ ಪ್ರದರ್ಶನ ಆಗುತ್ತೆ ಜೆಡಿಎಸ್ ನಾಯಕರಿಂದ. ಜೆಡಿಎಸ್ ಸಮಾವೇಶಕ್ಕೆ ರೆಡಿ ಆಗ್ತಾ ಇದೆ. ಬೃಹತ್ ವೇದಿಕೆ, ಸಾಕಷ್ಟು ಜನ ಇವತ್ತು ಸಮಾವೇಶಕ್ಕೆ ಸಾಕ್ಷಿ ಆಗಲಿದ್ದಾರೆ. ಪಕ್ಷಕ್ಕೆ ಮರುಜೀವ ತುಂಬುವುದಕ್ಕೆ ಜೆಡಿಎಸ್ ಸಮಾವೇಶ ಆಗ್ತಾ ಇದ್ದು, ಮುಂದಿನ ಚುನಾವಣೆಗೆ ಈಗಿನಿಂದಲೇ ತಯಾರಿಗಳು ಆರಂಭ ಆಗ್ತಾ ಇದೆ. ಅದರ ಮೊದಲ ಹಂತ ಈ ಸಮಾವೇಶ. ಹಾಸನ ನಗರದಲ್ಲಿ ರಾರಾಜಿಸ್ತಾ ಇದೆ. ಆಲ್ರೆಡಿ ಫ್ಲೆಕ್ಸ್ಗಳು. ರಜತ ಮಹೋತ್ಸವದ ಹಿನ್ನೆಲೆ ನಡೀತಾ ಇದೆಯಂತೆ ಬೃಹತ್ ಸಮಾವೇಶ. ಕಾಂಗ್ರೆಸ್ಗೆ ಟಕ್ಕರ್ ಕೊಡಲೇಬೇಕು ಅಂತ ದಳಪತಿ ಪಡೆ ಸಜ್ಜಾಗಿದೆ. ಆ ಕಾರಣಕ್ಕೆ ಸಮಾವೇಶ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೂಡ ಭಾಗಿಯಾಗ್ತಾರೆ. ನಿಖಿಲ್ ಕುಮಾರಸ್ವಾಮಿ ಸೇರಿ ಜೆಡಿಎಸ್ನ ಹಲವು ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ದೇವೇಗೌಡರ ಕುಟುಂಬದ ಇಷ್ಟ ದೇವರ ಮೊರೆ ಹೋಗ್ತಾರೆ. ಮೊದಲು ಅಲ್ಲಿ ಪೂಜೆ ಸಲ್ಲಿಕೆ ಆಗುತ್ತೆ. ಶೃಂಗೇರಿ ಶಾರದಾಂಬ ದೇವಿಯ ಮಂಟಪವನ್ನ ಕೂಡ ಅದೇ ಜಾಗದಲ್ಲಿ ನಿರ್ಮಿಸಲಾಗಿದೆ. ಸಮಾವೇಶಕ್ಕೂ ಮುನ್ನ ಶಾರದಾಂಬೆಗೆ ಇಡೀ ಕುಟುಂಬ ನಮಿಸಲಿದೆ. ಸಮಾವೇಶದಲ್ಲಿ ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರುವ ನಿರೀಕ್ಷೆ ಕೂಡ ಇದೆ. ಹಂಗಾಗಿ ದಳಕೋಟೆಯಲ್ಲಿ ಇವತ್ತು ಜೆಡಿಎಸ್ನ ಹವಾ ಸೃಷ್ಟಿಯಾಗಲಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಸೇರಿಸೋ ಮೂಲಕ ಪಕ್ಷಕ್ಕೆ ಮರುಜೀವ ಕೊಡಬೇಕು. ಎಲ್ಲೆಲ್ಲಿ ಈ ಹಿಂದೆ ಜೆಡಿಎಸ್ನ ಭದ್ರಕೋಟೆಯಾಗಿತ್ತಲ್ಲ, ಆ ಭದ್ರಕೋಟೆಯನ್ನ ಮತ್ತೊಮ್ಮೆ ವಶಕ್ಕೆ ಪಡೆದುಕೊಳ್ಳೋದು ಹೇಗೆ? ಆ ನಿಟ್ಟಿನಲ್ಲೇ ಈ ಸಮಾವೇಶಗಳು ಆರಂಭ ಆಗ್ತಾ ಇದೆ. ಮುಂದಿನ ಚುನಾವಣೆಗೆ ಈ ರೀತಿ ತಯಾರಿಗಳು ಆಗ್ತಾ ಇದೆ. ಓಕೆ, ಹಾಗಾದ್ರೆ ಸಮಾವೇಶಕ್ಕೆ ಸಿದ್ಧತೆಗಳು ಹೇಗಾಗಿದೆ, ಹೆಂಗಿರುತ್ತೆ ಸಮಾವೇಶ, ಆ ಕುರಿತು ನಮ್ಮ ಪ್ರತಿನಿಧಿ ಚೇತನ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ಜೆಡಿಎಸ್ ನ ತವರು ಜಿಲ್ಲೆ ಹಾಸನದಲ್ಲಿ ಇವತ್ತು ಬೃಹತ್ ಸಮಾವೇಶ ಆಯೋಜನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಎರಡೆರಡು ಬೃಹತ್ ಸಮಾವೇಶಗಳನ್ನ ಮಾಡಿರ್ತಕ್ಕಂಥ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋಕೆ ಜೆಡಿಎಸ್ ದಳಪತಿಗಳು ಪ್ಲಾನ್ ಮಾಡಿರ್ತಕ್ಕಂಥದ್ದು. ಈಗಾಗಲೇ ರಜತ ಸಂಭ್ರಮದಲ್ಲಿರ್ತಕ್ಕಂಥ ಜೆಡಿಎಸ್ ಇದೀಗ ಬೃಹತ್ ಸಮಾವೇಶವನ್ನ ಮಾಡ್ತಿರ್ತಕ್ಕಂಥದ್ದು. ಈಗ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಸಮಾವೇಶದಲ್ಲಿ ಭಾಗಿಯಾಗುವಂತಹ ಕಾರ್ಯಕರ್ತರಿಗೆ 1 ಲಕ್ಷಕ್ಕೂ ಅಧಿಕ ಆಸನಗಳಿಗೆ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು, ಅಂದ್ರೆ ಕೂರ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ಕಾರ್ಯಕ್ರಮಕ್ಕೆ ಬರುವಂತಹವರಿಗೆ ಸುಮಾರು 1,500ಕ್ಕೂ ಹೆಚ್ಚು ಬಸ್ಗಳನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಅದರಲ್ಲಿ 950 KSRTC ಬಸ್ ಸೇರಿದಂತೆ ಇನ್ನುಳಿದ ಖಾಸಗಿ ಬಸ್ ಅನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಹಾಗೆ ಇಲ್ಲಿ ಆ ವೇದಿಕೆಯನ್ನು, ಬೃಹತ್ ವೇದಿಕೆಯನ್ನು ಕೂಡ ಸಿದ್ಧಪಡಿಸಿರ್ತಕ್ಕಂಥದ್ದು. ಅಂದ್ರೆ ಜೆಡಿಎಸ್ ನ ಎಲ್ಲ, ಅಂದ್ರೆ ರಾಜ್ಯದ ಎಲ್ಲ ಶಾಸಕರು, ಹಾಗೆ ಮಾಜಿ ಶಾಸಕರು, ಮತ್ತೆ ಎಲ್ಲ ಜೆಡಿಎಸ್ ನ ಎಲ್ಲ ಮುಖಂಡರುಗಳು ಕೂಡ ಭಾಗಿಯಾಗುವ ಸಾಧ್ಯತೆ ಇರತಕ್ಕಂಥದ್ದು. ಈಗಾಗಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯೂ ಕೂಡ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇಲ್ಲಿಂದಲೇ ದಳಪತಿಗಳು ರಾಜ್ಯಕ್ಕೆ ಒಂದು ಸಂದೇಶವನ್ನ ರವಾನೆ ಮಾಡ್ತಾರೆ ಅನ್ನೋ ಮಾಹಿತಿ ಈಗ ಇರ್ತಕ್ಕಂಥದ್ದು. ಹಾಗಾಗಿ ಜೆಡಿಎಸ್ ನ ದಳಪತಿಗಳು ಅದಕ್ಕೆ ಸಿದ್ಧವಾಗಿರ್ತಕ್ಕಂಥದ್ದು. ಯಾವೆಲ್ಲ ರೀತಿಯಲ್ಲಿ ಕಾರ್ಯಕ್ರಮ ಇರಲಿದೆ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ಈಗಾಗಲೇ ಏನು ಬೆಳಿಗ್ಗೆ ಅಂದ್ರೆ ಹರದನಹಳ್ಳಿಗೆ ದೇವೇಗೌಡರು ಅಲ್ಲಿಗೆ ಬಂದು, ತಮ್ಮ ಹುಟ್ಟೂರಾದ ಹರದನಹಳ್ಳಿಗೆ ಬಂದು ಅಲ್ಲಿ ಇರ್ತಕ್ಕಂಥ ಮನೆ ದೇವರು ದೇವೇಶ್ವರಂಗೆ ಪೂಜೆಯನ್ನ ಸಲ್ಲಿಸಿ ತದನಂತರದಲ್ಲಿ ಸಮಾವೇಶಕ್ಕೆ ಬರ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕಾರ್ಯಕ್ರಮ ಹೇಗಿರಲಿದೆ, ರಾಜ್ಯಕ್ಕೆ ಯಾವೆಲ್ಲ ಸಂದೇಶ ರವಾನೆ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಚೇತನ್ ಸೂರ್ಯ, ಗ್ಯಾರಂಟಿ ನ್ಯೂಸ್, ಹಾಸನ.